ನೀನೇ ಸಿಕ್ ಬಿಡಿಸ್ಕೊಂಡ. ಅವಳಿಗೆ ಸಿಲ್ಕಿ ಇರೋದ್ರಿಂದ ಸಿಕ್ಕ ಜಾಸ್ತಿ ಆಗಲ್ಲ. ನೀವು ಹಿಂದೆ ತಿರುಗು. ಸೊ ತಲೆಗೆ ಬರೀ ಎಣ್ಣೆ ಹಾಕ್ಬಿಟ್ರೆ ಸಾಲದು ಸ್ನೇಹಿತರೆ, ನಾವು ತಿನ್ನೋ ಆಹಾರ ಕೂಡ ತುಂಬಾ ಮುಖ್ಯ ಆಗುತ್ತೆ. ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನಮ್ಮ ಕೂದಲು ಹೇರ್ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಅಂತೇಳಿ ಹೇಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಒಂದು ಗಿಡಕ್ಕೆ ನೀರು ಹಾಕಿದ್ರೆ ಬೆಳೆಯುತ್ತೆ ಸ್ನೇಹಿತರೆ, ಆದರೆ ಗೊಬ್ಬರ ಹಾಕಿದ್ರೆ 1 ಹೂವು ಅಲ್ಲ 10 ಹೂವು ಬಿಡುತ್ತೆ. ಸೊ ಹಾಗೆ ನಾವು ಕೂಡ ಅಷ್ಟೇ, ಎಣ್ಣೆ ಹಾಕಿದ್ರೆ ಸಾಲದು, ನಾವು ಒಳ್ಳೊಳ್ಳೆ ಆಹಾರ, ತರಕಾರಿ, ಸೊಪ್ಪು, ಪ್ರೋಟೀನ್ ಇರೋಂಥ ಆಹಾರ ತಿನ್ನಬೇಕು. ಏನು ಅಂದರೆ ನನ್ನ ಮಗಳಿಗೆ ನಾನು ಕೊಡೋವಂಥ ಆಹಾರದಲ್ಲಿ ಇದು ಕೂಡ ಒಂದು. ಸೊ ಇದು ತುಂಬಾ ಪ್ರೋಟೀನು ಸ್ನೇಹಿತರೆ. ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಬಟ್ ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳು ಸ್ಕಿನ್ ತುಂಬ ಚೆನ್ನಾಗಿರೋದಕ್ಕೆ ಮತ್ತು ಹೇರ್ ತುಂಬ ಚೆನ್ನಾಗಿರೋದಕ್ಕೆ ಇದು ಕೂಡ ಒಂದು ಕಾರಣ. ಏನು ಅಂದರೆ ಫ್ರಾನ್ಸ್. ಸೊ ಸೀಗಡಿ ಅಂತ ನಾವೇನು ಹೇಳ್ತೀವಿ, ಅದು ತುಂಬಾ ಬೆನಿಫಿಟ್ ಆದಂಥ ಒಂದು ಆಹಾರ ಅಂತ ಹೇಳ್ಬೋದು. ಸೊ ನಾನು ಅದ್ರದ್ದು ಇವತ್ತು ಅವಳಿಗೆ ಕಬಾಬ್ ಮಾಡಿ ಕೊಡ್ತಾಯಿದ್ದೆ. ಸೊ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಫಿಶ್ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. 1 ಮೊಟ್ಟೆ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೊಟ್ಟೆ ಸಾಲಿಲ್ಲ ಅಂದರೆ ಇನ್ನೂ 1 ಮೊಟ್ಟೆನ ಆ್ಯಡ್ ಮಾಡ್ಕೊಬೋದು. ನನಗಿದು ಮೊಟ್ಟೆ ಸಾಕಾಗಲಿಲ್ಲ, ಹಾಗಾಗಿ ನಾನು ಇನ್ನೂ 1 ಮೊಟ್ಟೆನ ಆ್ಯಡ್ ಮಾಡಿಕೊಂಡೆ. ಸೊ ಸಾಕು, ಇಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿ. ಮಕ್ಕಳು ತಿಂತಾ ಇರೋದ್ರಿಂದ ನಾನು 1 ಚಿಟಿಕೆ ಆಗೋಷ್ಟು ಚಿಲ್ಲಿ ಪೌಡರ್ ಅಷ್ಟೇ ಆ್ಯಡ್ ಮಾಡಿರೋದು. ಸೊ ಹಾಗಾಗಿ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ತೊಳೆದಿಟ್ಟಿರೋಂಥ ಫ್ರಾನ್ಸ್ನ ಹಾಕಿ ಚೆನ್ನಾಗಿ ಕಲಸಿ ಒಂದು 1/2 ಅವರಿಂದ 1 ಅವರ್ ಅದನ್ನು ರೆಸ್ಟಿಗೆ ಇಟ್ಬಿಡಬೇಕು ಸ್ನೇಹಿತರೆ. ಯಾಕೆ ಅಂದರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ನನ್ನ ಮಗಳು ತುಂಬಾ ಹಠ ಮಾಡ್ತಿದ್ಲು, ಬೇಗ ಮಾಡಿಕೊಡಿ ಕೊಡಿ ಅಂತೇಳಿ. ಹಾಗಾಗಿ ನಾನು 10 ನಿಮಿಷ ಇಟ್ಟಿದ್ದೆ ಅಷ್ಟೇ ಸ್ನೇಹಿತರೆ. 10 ನಿಮಿಷ ಇಟ್ಟು ನಾನು ಅವಳಿಗೆ ರೆಡಿ ಮಾಡಿಕೊಟ್ಟೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು 1/2 ಅವರ್ ಇಟ್ಟರೆ ಬೆಟರ್ ಅಂತ ಹೇಳ್ತೀನಿ. ಸೊ ಇದು ಎಷ್ಟು ಪ್ರೋಟೀನ್ ಇದೆ ಗೊತ್ತಾ ಸ್ನೇಹಿತರೆ. ಸೊ ಮೀನು, ಈ ಥರ ಫ್ರಾನ್ಸು ಮತ್ತು ಮಟನು, ಎಗ್ಗು ಇದನ್ನೆಲ್ಲ ಕೊಡೋದ್ರಿಂದ ಸ್ಕಿನ್ ಟ್ಯೂನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಒಂದು ಆರೋಗ್ಯವಾಗಿರ್ತಾರೆ ಅಂತಲೇ ಹೇಳ್ಬಹುದು. ನಾವು ಹೇಗೆ ತರಕಾರಿ ಬರೀ ಸೊಪ್ಪು ತಿಂದ್ರೇ ಆರೋಗ್ಯ ಅಂತಲ್ಲ, ಸೊ ಮಟನ್ ಕೂಡ ಕೊಡ್ಬೇಕು ಮಕ್ಕಳಿಗೆ. ಈ ರೀತಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೆ ಇದೆಲ್ಲ ತುಂಬಾ ಇಷ್ಟ. ಹಾಗಾಗಿ ಅವಳು ಸ್ಕಿನ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಹೇರ್ ಕೂಡ ತುಂಬ ಚೆನ್ನಾಗಿದೆ. ಈ ರೀತಿಯಾಗಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದೆ ಸ್ನೇಹಿತರೆ. ಸೊ ಇವಾಗ ಫ್ರಾನ್ಸ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೇಮ್ ಲೈಕ್ ನಾವು ಚಿಕನ್ ಕಬಾಬ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ. ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಬೇಯಿಸಿ ಮಕ್ಳಿಗೆ ಕೊಡಿ. ಈಗ ಸಂಬಳ ಶುರುವಾಗಿರೋದ್ರಿಂದ ಜಾಸ್ತಿ ಕೊಡೋದಕ್ಕೆ ಹೋಗಬೇಡಿ. ಒಂದು 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಕೊಟ್ಟರೆ ಬೆಟರ್ ಅಂದ್ಕೊಳ್ತೀನಿ. ಇದು ಹೆವಿ ಈಟು ಬಾಡಿಗೆ. ಸೊ ಹಾಗಾಗಿ ನೋಡಿ, ಇವಾಗ ರೆಡಿ ಆಯಿತು. ಕೊನೆಯದಾಗಿ ಕರಿಬೇವಿನ ಸೊಪ್ಪಿಂದ ಅಲಂಕಾರ ಮಾಡಿದ್ರೆ ಫ್ರಾನ್ಸ್ ಫ್ರೈ ರೆಡಿ ಆಯಿತು. ಈ ಒಂದು ರೆಸಿಪಿ ನಮ್ಮ ಮಕ್ಕಳ ಕೂದಲಿಗೆ ಮತ್ತು ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಮಗೂ ಕೂಡ ಅಷ್ಟೇ ಸ್ನೇಹಿತರೆ, ನಾವು ತಿನ್ನೋ ಆಹಾರ ಹೇಗಿರುತ್ತೋ, ನಾವು ಹೇಗೆ ನಮ್ಮ ಕೂದಲನ್ನು ಕೇರ್ ಮಾಡ್ತೀವೋ ಅದ್ರ ಪ್ರಕಾರ ನಾವು ಒಂದು ಕೂದಲು ಬೆಳವಣಿಗೆನ ನಾವು ಚೆನ್ನಾಗಿ ಉಳಿಸ್ಕೊಬೋದು, ಚೆನ್ನಾಗಿ ಅದನ್ನು ಮುಂದುವರ್ಸ್ಕೋಗ್ಬೋದು ಅಂತಲೇ ಹೇಳ್ಬಹುದು. ಸೊ ನಾನು ಲಾಸ್ಟ್ ವಿಡಿಯೋಗೆ ತುಂಬಾ ರೆಸ್ಪಾನ್ಸ್ ಬಂದಿದೆ. ಸೊ ಅದರಲ್ಲಿ ಕೇಳ್ತಾಯಿದ್ರಿ ಏರ್ ಫಾಲ್ ಆಗ್ತಿದೆ, ಡ್ಯಾಂಡ್ರಫ್ ಆಗ್ತಿದೆ ಅಂತೇಳಿ. ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಡ್ಯಾಂಡ್ರಫ್ಗೆ ಮನೆಮದ್ದು ಯಾವ ರೀತಿ ಅಂತೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.